ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಪ್ರಬೋಧೋತ್ಸವ ದ್ವಾದಶಿ ತಿಥಿ ಕೃತ್ಯ ವರ್ಣನವು ಎಂಬ 33ನೆಯ ಅಧ್ಯಾಯಕ್ಕೆ ಸ್ವಾಗತ. ಈಶ್ವರನು ಹೇಳುತ್ತಾನೆ, ಪ್ರಬೋಧಿನಿಯ ಮಹಾತ್ಮ್ಯವು ಪಾಪ ಪರಿಹಾರವನ್ನು ಮಾಡುವುದು, ಪುಣ್ಯವನ್ನು ವೃದ್ಧಿಪಡಿಸುವುದು, ತತ್ವ ಬುದ್ಧಿಯುಳ್ಳವರಿಗೆ ಮುಕ್ತಿಯನ್ನೀಯುವುದು. ಸುರಶ್ರೇಷ್ಠ, ಅದನ್ನು ಆಲಿಸು. ಕಾರ್ತೀಕ ಮಾಸದಲ್ಲಿ ಹರಿಯನ್ನು ಎಚ್ಚರಿಸುವ ಪ್ರಬೋಧಿನಿಯು ಬರುವವರೆಗೂ ಸೇನಾನಿಯು ಭಾಗೀರಥಿಯು ಎನಿಸಿದ ಗಂಗೆಯು ಭೂಮಿಯಲ್ಲಿ ಗರ್ಜಿಸುತ್ತಿರುತ್ತಾಳೆ. ಕಾರ್ತೀಕ ಮಾಸದಲ್ಲಿ ವಿಷ್ಣುವಿನ ಪ್ರಬೋಧಿನಿ ತಿಥಿಯು ಎಲ್ಲಿಯವರೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಸರೋವರಗಳಿಂದ ಹಿಡಿದು ಸಮುದ್ರ ಪರ್ಯಂತವಾಗಿರುವ ತೀರ್ಥಗಳೆಲ್ಲವೂ ಗರ್ಜಿಸುತ್ತವೆ. ಸಾವಿರಾರು ಅಶ್ವಮೇಧಗಳು, ನೂರಾರು ರಾಜಸೂಯಗಳು ಪ್ರಬೋಧಿನಿಯ ಒಂದೇ ಒಂದು ಉಪವಾಸಕ್ಕೆ ಸಮವಾಗುವವು. ಎಲೈ ವಿಪ್ರನೆ, ಯಾವುದು ಚರಾಚರಗಳಿಂದ ಕೂಡಿದ 3 ಲೋಕಗಳಲ್ಲೂ ದುರ್ಲಭವೋ, ಪಡೆಯಲು ಬಹು ಕಷ್ಟವೋ, ಅದನ್ನು ಪ್ರಾರ್ಥಿಸಿದರೂ ಈ ಪ್ರಬೋಧಿನಿಯು ಕೊಟ್ಟು ಬಿಡುತ್ತದೆ. ಎಲೈ ವಿಪ್ರನೆ, ಹರಿಬೋಧಿನಿಯ ದಿನ ಉಪವಾಸ ಮಾಡಿದರೆ ಅದು ಐಶ್ವರ್ಯ, ಸಂತತಿ, ಜ್ಞಾನ, ರಾಜ್ಯ, ಸುಖ, ಸಂಪತ್ತು ಇವುಗಳನ್ನೆಲ್ಲ ಲೀಲೆಯಿಂದಲೇ ಮಾನವನಿಗೆ ಕೊಡುತ್ತದೆ. ಬಹುಕಾಲದಿಂದಲೂ ಸಂಪಾದಿಸಿರುವ ಪಾಪಗಳು ಮೇರು ಮಂದರ ಪರ್ವತಗಳಷ್ಟಿದ್ದರೂ ಅವನ್ನೆಲ್ಲ ಹರಿಬೋಧಿನಿಯು ಒಂದು ಉಪವಾಸದಿಂದಲೇ ಸುಟ್ಟು ಬಿಡುತ್ತದೆ. ಎಲೈ ಸುರಶ್ರೇಷ್ಠನೇ, ಯಾವನು ಪ್ರಬೋಧಿನಿಯಲ್ಲಿ ಸ್ವಭಾವವಾಗಿಯೇ ವಿಧಿಯಲ್ಲಿ ಹೇಳಿರುವಂತೆ ಉಪವಾಸ ಮಾಡುತ್ತಾನೆಯೋ ಅವನು ಯಥೋಕ್ತ ಫಲವನ್ನು ಪಡೆಯುತ್ತಾನೆ. ಪೂರ್ವಜನ್ಮ ಸಹಸ್ರಗಳಲ್ಲಿ ಯಾವ ಪಾಪವನ್ನು ಸಂಪಾದಿಸುತ್ತಾನೆಯೋ ಆ ಪಾಪವನ್ನೆಲ್ಲ ಪ್ರಬೋಧಿನಿಯಲ್ಲಿ ಜಾಗರಣೆ ಮಾಡುವುದರಿಂದ ಹತ್ತಿಯ ರಾಶಿಯಂತೆ ಸುಟ್ಟು ಹೋಗುವುದು. ಷಣ್ಮುಖ, ಕೇಳು. ಜಾಗರಣೆಯ ಲಕ್ಷಣವನ್ನು ಹೇಳುತ್ತೇನೆ. ಅದನ್ನು ತಿಳಿದ ಮಾತ್ರದಿಂದಲೇ ಜನಾರ್ದನನು ದುರ್ಲಭನಲ್ಲವಾಗುತ್ತಾನೆ. ಗೀತ, ವಾದ್ಯ, ನೃತ್ಯ, ಪುರಾಣ ಪಠನ ಇವನ್ನು ಮಾಡುತ್ತಿರಬೇಕು. ಧೂಪ, ದೀಪ, ನೈವೇದ್ಯ, ಪುಷ್ಪ, ಗಂಧಾದಿ ಅನುಲೇಪನ ಇವನ್ನು ಶ್ರೀಮನ್ ಮಹಾವಿಷ್ಣುವಿಗೆ ಅರ್ಪಿಸುತ್ತಿರಬೇಕು. ಫಲವನ್ನು ಅರ್ಘ್ಯವನ್ನು ಅರ್ಪಿಸಬೇಕು. ಶ್ರದ್ಧೆ, ದಾನ, ಇಂದ್ರಿಯ ಸಂಯಮ ಮತ್ತು ಸತ್ಯಗಳಿಂದ ಕೂಡಿರಬೇಕು. ನಿಂದೆಯನ್ನು ತೊರೆದು ಸಂತೋಷದಿಂದ ಕ್ರಿಯೆಗಳನ್ನು ನಡೆಸುತ್ತಿರಬೇಕು. ಆಶ್ಚರ್ಯ ಪ್ರೋತ್ಸಾಹಗಳಿಂದ ಕೂಡಿರಬೇಕು. ಆಲಸ್ಯಾದಿಗಳನ್ನು ಬಿಟ್ಟಿರಬೇಕು. ಪ್ರದಕ್ಷಿಣಾದಿಗಳಿಂದ ಸೇವಿಸಬೇಕು. ನಮಸ್ಕಾರ ಮಾಡುತ್ತಿರಬೇಕು. ಕುಗ್ಗದ ಮನಸ್ಸಿನಿಂದ ನೀರಾಜನ ಮಾಡುತ್ತಿರಬೇಕು. ಎಲೈ ಮಹಾಭಾಗನೆ, ಯಾಮದಲ್ಲಿಯೂ ಹರಿಗೆ ನೀರಾಜನವನ್ನು ಮಾಡುತ್ತಿರಬೇಕು. ಈ ನಿಯಮಗಳಿಂದ ಕೂಡಿ ಯಾವನು ಏಕಾಗ್ರ ಮನಸ್ಸಿನಿಂದ ಆ ವಿಭುವಿನೆದುರಿಗೆ ಜಾಗರಣ ಮಾಡುತ್ತಾನೆಯೋ ಅವನು ಭೂಮಿಯಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಯಾವನು ವಿಷ್ಣುವಿನ ಈ ವಾಸರದಲ್ಲಿ ಭಕ್ತಿಯಿಂದ ವಿತ್ತಶಾಠ್ಯವನ್ನು ತೊರೆದು ಹೀಗೆ ಜಾಗರಣೆಯನ್ನು ಮಾಡುತ್ತಾನೆಯೋ ಅವನು ಪರಮಾತ್ಮನಲ್ಲಿ ಲೀನನಾಗುತ್ತಾನೆ. ಕಾರ್ತೀಕ ಮಾಸದಲ್ಲಿ ಯಾವನು ಶ್ರೀಹರಿಯನ್ನು ಪುರುಷ ಸೂಕ್ತದಿಂದ ನಿತ್ಯವೂ ಅರ್ಚಿಸುತ್ತಾನೆಯೋ ಅವನು ಕೋಟಿ ಸಹಸ್ರ ವರ್ಷಗಳು ಕೇಶವನನ್ನು ಪೂಜಿಸಿದಂತಾಗುತ್ತದೆ. ಪಂಚರಾತ್ರದಲ್ಲಿ ಹೇಳಿರುವ ವಿಧಾನವನ್ನು ಅನುಸರಿಸಿ ಕಾರ್ತೀಕದಲ್ಲಿ ಯಾವನು ನಿತ್ಯವೂ ಅರ್ಚಿಸುತ್ತಾನೆಯೋ ಆ ನರನು ಮುಕ್ತಿಗೆ ಭಾಗಿಯಾಗುತ್ತಾನೆ. ಕಾರ್ತೀಕದಲ್ಲಿ ಯಾವನು ನಮೋ ನಾರಾಯಣಾಯ ಎಂಬ ಮಂತ್ರದಿಂದ ಹರಿಯನ್ನು ಅರ್ಚಿಸುತ್ತಾನೆಯೋ ಅವನು ನರಕ ದುಃಖಗಳಿಂದ ಬಿಡುಗಡೆ ಹೊಂದಿದವನಾಗಿ ಅನಾಮಯವಾದ, ಅಂದರೆ ದುಃಖ ಸಂಕಟಗಳಿಲ್ಲದ ಪದವಿಯನ್ನು ಹೊಂದುತ್ತಾನೆ. ಯಾವನು ಕಾರ್ತೀಕ ಮಾಸದಲ್ಲಿ ಶ್ರೀಹರಿಯ ಸಹಸ್ರ ನಾಮವನ್ನು ಗಜೇಂದ್ರ ಮೋಕ್ಷವನ್ನು ಪಠಿಸುತ್ತಾನೆಯೋ ಅವನು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಕಾರ್ತೀಕ ಮಾಸದ ದ್ವಾದಶಿಯಲ್ಲಿ ಜಾಗರಣೆ ಮಾಡುವವನು ಕೋಟಿ ಸಹಸ್ರ ಯುಗಗಳವರೆಗೂ, ನೂರಾರು ಮನ್ವಂತರಗಳವರೆಗೂ ಸ್ವರ್ಗಲೋಕದಲ್ಲಿ ವಾಸ ಮಾಡುತ್ತಾನೆ. ಅವನ ಕುಲದಲ್ಲಿ ಯಾರು ಹುಟ್ಟುವರೋ ಅವರು 100 ಗಟ್ಟಲೆ 1000 ಗಟ್ಟಲೆಯಾಗಿ ವಿಷ್ಣುವಿನ ಪದವಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಜಾಗರಣೆಯನ್ನು ಮಾಡಬೇಕು. ಎಲೈ ಸುವ್ರತನೆ, ಯಾವನು ಕಾರ್ತೀಕ ಪೌರ್ಣಮಿಯ ಪಶ್ಚಿಮ ಯಾಮದಲ್ಲಿ ಸ್ತೋತ್ರವನ್ನು ಗಾನ ಮಾಡುತ್ತಾನೆಯೋ ಅವನು ಶ್ವೇತ ದ್ವೀಪದಲ್ಲಿ ಪಿತೃಗಳೊಡನೆ ಸಮನಾಗಿ ವಾಸ ಮಾಡುತ್ತಾನೆ. ಎಲೈ ಮುನಿಶ್ರೇಷ್ಠನೇ, ಯಾರು ಕಾರ್ತೀಕ ಮಾಸದಲ್ಲಿ ಎಷ್ಟು ದಿನ ಶ್ರೀಹರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆಯೋ ಅವರು ಅಷ್ಟು ಯುಗಗಳವರೆಗೆ ಸ್ವರ್ಗದಲ್ಲಿ ವಾಸ ಮಾಡುತ್ತಾರೆ. ಎಲೈ ಮುನಿಶ್ರೇಷ್ಠನೇ, ಮಾಲತಿ ಮತ್ತು ಕಮಲ ಪುಷ್ಪಗಳಿಂದ ಅರ್ಚನೆ ಮಾಡಿದರೆ ಅಕ್ಷಯ ಫಲವನ್ನು ಕೊಡುತ್ತದೆ. ಯಾವನು ಅವುಗಳಿಂದ ದೇವದೇವೇಶನನ್ನು ಅರ್ಚಿಸುತ್ತಾನೋ ಅವನು ಪರಮ ಪದವನ್ನು ಪಡೆಯುತ್ತಾನೆ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಮಾಡಿ ಯಾವ ನರನು ಪ್ರಾತಃ ಕಾಲದಲ್ಲಿ ಶುಭಕರವಾದ ಕುಂಭಗಳನ್ನು ದಾನ ಕೊಡುತ್ತಾನೆಯೋ ಅವನು ನನ್ನ ಮಂದಿರಕ್ಕೆ ಹೋಗುತ್ತಾನೆ. ಎಲೈ ಗಗನ ಸಂಚಾರಿಯೇ,
ಇಲ್ಲಿಯೇ ಹರಿಗೆ ಪ್ರಬೋಧೋತ್ಸವವನ್ನು ಮಾಡಬೇಕು. ಶಂಭಾಸುರನೆಂಬ ದೈತ್ಯನು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ಹತನಾದನು. ಬಳಿಕ ವಿಷ್ಣುವು ಚಾತುರ್ಮಾಸ್ಯಕ್ಕಾಗಿ ಕ್ಷೀರ ಸಮುದ್ರದಲ್ಲಿ ಮಲಗಿ ನಿದ್ರಿಸಿದನು. ಕಾರ್ತೀಕದ ಏಕಾದಶಿಯಲ್ಲಿ ಎಚ್ಚೆತ್ತನು. ಆದ್ದರಿಂದ ವೈಷ್ಣವರು ಏಕಾದಶಿಯಲ್ಲಿ ಪ್ರಬೋಧನವನ್ನು ಆಚರಿಸಬೇಕು. ಏಳು ಏಳು ಗೋವಿಂದ, ಏಳು ಗರುಡಧ್ವಜ, ಕಮಲಾಕಾಂತ ಏಳು, ಮೂರು ಲೋಕಕ್ಕೂ ಮಂಗಳವನ್ನು ಮಾಡು, ಹೀಗೆಂದು ನುಡಿಯುತ್ತಾ ಪ್ರಾತಃ ಕಾಲದಲ್ಲಿ ಶಂಖ, ಭೇರಿ ಮೊದಲಾದವುಗಳನ್ನು ಬಾಜಿಸಬೇಕು. ವೀಣೆ, ಕೊಳಲು, ಮೃದಂಗ ಮೊದಲಾದವನ್ನು ನುಡಿಸಬೇಕು. ನೃತ್ಯ ಗೀತಾದಿಗಳನ್ನು ಮಾಡಿಸಬೇಕು. ದೇವೇಶನನ್ನು ಎಚ್ಚರಗೊಳಿಸಿ ಅವನಿಗೆ ಪೂಜೆ ಮಾಡಿ ಸಾಯಂಕಾಲದಲ್ಲಿ ತುಳಸಿ ವಿವಾಹವನ್ನು ನಡೆಸಬೇಕು. ಯಾವಾಗಲೇ ಆದರೂ ಏಕಾದಶಿಯು ಪುಣ್ಯಕರವು. ಅದರಲ್ಲೂ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಅತ್ಯಂತ ಪುಣ್ಯಕರವು. ಬ್ರಹ್ಮಹತ್ಯವೇ ಮೊದಲಾದ ಯಾವ ಯಾವ ಪಾಪಗಳುಂಟೋ ಅವೆಲ್ಲವೂ ಹರಿವಾಸರವು ಬರಲಾಗಿ ಅನ್ನವನ್ನು ಆಶ್ರಯಿಸಿ ನೆಲೆಸಿರುತ್ತವೆ. ಹರಿವಾಸರದಲ್ಲಿ ಯಾವನು ಊಟ ಮಾಡುತ್ತಾನೆಯೋ ಅವನು ಕೇವಲ ಪಾಪವನ್ನೇ ಊಟ ಮಾಡುತ್ತಾನೆ. ಆದ್ದರಿಂದ ಸರ್ವ ಪ್ರಯತ್ನದಿಂದಲೂ ಏಕಾದಶಿ ವ್ರತವನ್ನು ಮಾಡಬೇಕು. ನರಾಧಮನಾದವನು ಮೋಹದಿಂದ ಉಪವಾಸ ಮಾಡದಿದ್ದರೆ ಅವನಿಗೆ ಪಿತೃಗಳೊಡನೆ ನರಕದಲ್ಲಿ ವಾಸವು ನಿಯತವಾಗಿರುತ್ತದೆ. ಜಾತ ಶೌಚದಲ್ಲಾಗಲಿ ಮೃತ ಶೌಚದಲ್ಲಾಗಲಿ ಪಂಡಿತನಾದವನು ಉಪವಾಸವನ್ನು ಬಿಡಬಾರದು. ದಶಮಿಯ ವೇಧೆಯಿಂದ ಕೂಡಿದ ಏಕಾದಶಿಯು ವ್ರತಕ್ಕೆ ತ್ಯಾಜ್ಯವು. ಎಲೈ ಗುಹನೆ, ಪೂರ್ವದಲ್ಲಿ ಹಾಗೆ ದಶಮಿಯ ವೇಧೆಯುಳ್ಳ ಏಕಾದಶಿ ತಿಥಿಯಲ್ಲಿ ಗಾಂಧಾರಿಯು ಉಪವಾಸ ಮಾಡಿದಳು. ಅದರಿಂದ ಅವಳ 100 ಮಂದಿ ಪುತ್ರರು ಮಡಿದು ಹೋದರು. ಆದ್ದರಿಂದ ವಧೆಗೆ ಕಾರಣವಾದ ಆ ಏಕಾದಶಿಯನ್ನು ತ್ಯಜಿಸಬೇಕು. ಸ್ನಾನ ದಾನ ಪೂರ್ವಕವಾಗಿ ಏಕಾದಶಿ ದಿನದಲ್ಲಿ ಉಪವಾಸವನ್ನು ಮಾಡಬೇಕು. ರಾಜರ್ಷಿಯಾದ ರುಕ್ಮಾಂಗದನು ಕೂಡ ಮೋಹಿನಿಯ ಸಂಗಮದಿಂದ ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಕಡೆಗೆ ವಿಷ್ಣುಪುರಕ್ಕೆ ಹೋಗಿ ಸೇರಿದನು. ಇಂತು ಪ್ರಬೋಧೋತ್ಸವವು ಮುಗಿಯಿತು. ಇನ್ನು ದ್ವಾದಶಿ ಮಹಾತ್ಮ್ಯವು ಮೊದಲಾಗುವುದು. ದ್ವಾದಶಿಯು ಪುಣ್ಯಪ್ರದವೆಂದು, ಸಮಸ್ತ ಪಾಪ ಸಮೂಹಗಳನ್ನು ನಾಶ ಮಾಡತಕ್ಕದ್ದೆಂದು ಹೇಳಲ್ಪಟ್ಟಿದೆ. ಯಾವನಿಂದ ದ್ವಾದಶಿಯು ಸೇವಿಸಲ್ಪಟ್ಟಿರುವುದೋ ಅವನಿಗೆ ದಾನಗಳಿಂದೇನು ಪ್ರಯೋಜನ? ತಪಸ್ಸುಗಳಿಂದ ತಾನೇ ಈ ಪ್ರಯೋಜನವೇನು? ಉಪವಾಸಗಳಿಂದಲೂ ವ್ರತಗಳಿಂದಲೂ ಏನು ಪ್ರಯೋಜನ? ದುರ್ಭಿಕ್ಷ ಕಾಲದಲ್ಲಿ ಗಂಗಾ ತೀರದಲ್ಲಿ ಕೋಟಿ ಜನಕ್ಕೆ ಭೋಜನ ಮಾಡಿಸುವುದರಿಂದ ಯಾವ ಫಲವುಂಟೋ ಅದನ್ನು ದ್ವಾದಶಿಯಲ್ಲಿ ಒಬ್ಬನಿಗೆ ಭೋಜನ ಮಾಡಿಸುವುದರಿಂದ ಪಡೆಯಲಾಗುತ್ತದೆ. ಎಲೈ ಸುವ್ರತನೆ, ಶುಕ್ಲ ಪಕ್ಷದ ನಿರ್ಮಲವಾದ ದ್ವಾದಶಿಯಲ್ಲಿ ಮಾಡಿದ ದಾನವು ತುತ್ತಿಗೂ ಒಬ್ಬನಿಗೆ ಎಷ್ಟು ಬ್ರಾಹ್ಮಣ ಭೋಜನದ ಫಲವನ್ನು ಉಂಟುಮಾಡುತ್ತದೆ ಎಂಬ ಆ ಮಹಿಮೆಯನ್ನು ತಿಳಿಯಲೇ ಆಗದವನಾಗಿದ್ದೇನೆ. ಯಾವನು ದ್ವಾದಶಿ ದಿನದಲ್ಲಿ ಸಾಲಗ್ರಾಮ ಶಿಲೆಯನ್ನು ದಾನ ಮಾಡುತ್ತಾನೆಯೋ ಆ ನರನು ಸೂರ್ಯಗ್ರಹಣ ಕಾಲದಲ್ಲಿ ಗಂಗಾ ತೀರದಲ್ಲಿ ಸಪ್ತ ದ್ವೀಪವನ್ನೊಳಗೊಂಡ ಭೂಮಿಯನ್ನು ದಾನ ಮಾಡಿದರೆ ಬರುವ ಫಲವನ್ನು ಪಡೆಯುತ್ತಾನೆ. ಎಲೈ ದ್ವಿಜನೆ, ಯಾವನು ಭಕ್ತಿಯಿಂದ ವಿಷ್ಣುವನ್ನು ಪಂಚಾಮೃತಗಳಿಂದ ಅಭಿಷೇಕಿಸುವನೋ ಅವನು ತನ್ನ ಸರ್ವ ಕುಲವನ್ನು ಉದ್ಧರಿಸಿ ವಿಷ್ಣು ಲೋಕದಲ್ಲಿ ದೊಡ್ಡವನೆನಿಸಿಕೊಳ್ಳುತ್ತಾನೆ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಲ್ಲಿ ಪರಮೋತ್ಸವದಿಂದ ಪ್ರಾತಃ ಕಾಲದಿಂದಲೂ ಸ್ನಾನಾದಿಗಳನ್ನು ಯಾವನು ಮಾಡುವನೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ. ಈ ವಿಷಯದಲ್ಲಿ ವಿಚಾರ ಮಾಡಬೇಕಾದುದಿಲ್ಲ. ಕಾರ್ತೀಕ ಮಾಸದಲ್ಲಿ ದ್ವಾದಶಿಯ ದಿನ ಸ್ನಾನ ಸಂಧ್ಯಾದಿ ಕರ್ಮಗಳನ್ನು ಮಾಡಿ ಭಕ್ತಿ ಶ್ರದ್ಧೆಗಳಿಂದೊಡಗೂಡಿ ದಾಮೋದರನನ್ನು ಪೂಜಿಸಿ ಯಾವನು ಸೂಪ ಅಂದರೆ ತೊವ್ವೆ ನೈವೇದ್ಯವನ್ನು ಅರ್ಪಿಸುವುದಿಲ್ಲವೋ ಆ ನರಾಧಮನಿಗೆ ನರಕದಲ್ಲಿ ಖಂಡಿತವಾಗಿಯೂ ವಾಸ ಉಂಟಾಗುವುದೆಂದು ಕೇಳಿದ್ದೇನೆ. ಎಲೈ ಬ್ರಾಹ್ಮಣನೇ, ಆದ್ದರಿಂದ ಶುಭವಾದ ಕಾರ್ತೀಕ ಮಾಸದಲ್ಲಿ ಭಕ್ತಿಯುಕ್ತನಾಗಿ ಸೂಪದ ನೈವೇದ್ಯವನ್ನು ನೀಡಬೇಕು. ಹಾಗಲ್ಲದಿದ್ದರೆ ನರಕಕ್ಕೆ ಹೋಗಬೇಕಾಗುತ್ತದೆ. ಯಾವನು ಆ ದ್ವಾದಶಿಯಲ್ಲಿ ದಂಪತಿಗಳಿಗೆ ಭೋಜನ ಮಾಡಿಸುತ್ತಾನೆಯೋ ಆ ನರನಿಗೆ ಫಲವು ಯಾವಾಗ ಕೊನೆಗಾಣುವುದೆಂಬುದನ್ನು ಹೇಳಲು ನನಗಂತೂ ಶಕ್ಯವಲ್ಲ. ಯಾವನು ನೆಲ್ಲಿ ಮರದ ನೆರಳಿಗೆ ಹೋಗಿ ದ್ವಾದಶಿಯಲ್ಲಿ ಹರಿಯನ್ನು ಪೂಜಿಸುತ್ತಾನೆಯೋ ಅಲ್ಲಿಯೇ ಯಾವನು ಬ್ರಾಹ್ಮಣರಿಗೆ ಭೋಜನ ಮಾಡಿಸುತ್ತಾನೆಯೋ ಹಾಗೆಯೇ ತಾನು ಕೂಡ ಅಲ್ಲಿಯೇ ಸೂಪ ಭಕ್ಷ್ಯಾದಿಗಳನ್ನು ಭೋಜನ ಮಾಡುತ್ತಾನೆಯೋ ಅವನಿಗೆ 100 ಕಲ್ಪಕೋಟಿಗಳು ಉಳಿದರೂ ಪುನರಾವೃತ್ತಿ ಇರುವುದಿಲ್ಲ. ಎಲೈ ದ್ವಿಜನೆ, ಹೀಗೆ ಬೆಳಿಗ್ಗೆ ದಾಮೋದರನಿಗೆ ಪೂಜೆ ಮಾಡಿ ರಾತ್ರಿಯಲ್ಲಿ ಮತ್ತೆ ಹರಿಗೆ ಪೂಜಾ ಕರ್ಮವನ್ನು ನೆರವೇರಿಸಬೇಕು. ತುಳಸಿಯ ಸನ್ನಿಧಿಯಲ್ಲಿ ಧ್ವಜ ಪತಾಕೆಗಳಿಂದ ಶೋಭಿತವಾಗಿಯೂ ಹೂಮಾಲೆಗಳಿಂದ ತುಂಬಿದುದಾಗಿಯೂ ನಾನಾ ರತ್ನಗಳಿಂದ ಶೋಭಿಸುವುದಾಗಿಯೂ ಮುತ್ತಿನ ಸರಗಳಿಂದ ಮುಚ್ಚಲ್ಪಟ್ಟದ್ದಾಗಿಯೂ ಇರುವ ಉತ್ತಮವಾದ ಮಂಟಪವನ್ನು ನಿರ್ಮಿಸಿ ಮನಸ್ಸಿನಲ್ಲಿ ಯಾವ ಕಳವಳವನ್ನು ಇಟ್ಟುಕೊಳ್ಳದೆ ವಿಷ್ಣುವನ್ನೇ ನೆನೆಯುತ್ತಾ ಪೂಜಿಸಬೇಕು.
ಪಂಚರಾತ್ರಾಗಮದಲ್ಲಿ ಹೇಳಿರುವ ಪ್ರಕಾರವಾಗಿ ಗಂಧ ಪುಷ್ಪ ಅಕ್ಷತಾದಿಗಳಿಂದ ಪೂಜಿಸಿ ಬೆಣ್ಣೆ ಮೊಸರು ಹಾಲು ಗಟ್ಟಿಯಾದ ತುಪ್ಪ ವಿಧ ವಿಧವಾದ ರುಚಿಯಾದ ನೈವೇದ್ಯಗಳು ಸುಗಂಧಯುಕ್ತವಾದ ನೀರು ಲವಂಗ ಸಮೇತವಾದ ತಾಂಬೂಲ ಇವನ್ನೆಲ್ಲ ನೈವೇದ್ಯ ಮಾಡಿ ವಿಷ್ಣುವಿಗೆ ಅರ್ಪಿಸಬೇಕು. ವಿಚಿತ್ರಗಳಾಗಿಯೂ ಸುಗಂಧಯುಕ್ತಗಳಾಗಿಯೂ ಇರುವ ಬಹುಪುಷ್ಪಗಳನ್ನು ವಿಧಿ ಪ್ರಕಾರವಾಗಿ ಪ್ರೋಕ್ಷಣೆ ಮಾಡಿ ಅರ್ಪಿಸಬೇಕು. ಶುಭವಾದ ತುಳಸಿಯ ದಳಗಳಿಂದಲೂ ಧಾತ್ರಿ ಫಲಗಳಿಂದಲೂ ಪೂಜೆ ಮಾಡಬೇಕು. ಬಳಿಕ ನೀರಾಜನವನ್ನು ಮಾಡಿ ಮಂತ್ರಪುಷ್ಪವನ್ನು ಸಮರ್ಪಿಸಬೇಕು. ಅಭಿಷೇಕವೊಂದು ಹೊರತು ಉಳಿದ ಎಲ್ಲ ಪೂಜೆಯನ್ನು ವಿಧಾನಕ್ಕೆ ಸರಿಯಾಗಿ ನಡೆಸಿ ವಿಷ್ಣುವಿನ ಪೂಜೆಯನ್ನು ಸಮಾಪ್ತಿ ಮಾಡಿ ಬ್ರಾಹ್ಮಣರನ್ನು ಪೂಜಿಸಬೇಕು. ಎಲೈ ವಿಪ್ರನೆ, ಭಕ್ತಿಯುಕ್ತನಾಗಿ ಬ್ರಾಹ್ಮಣ ಪೂಜೆಯನ್ನು ಮಾಡಬೇಕು. ಅವರಿಗೆ ಫಲಾದಿಗಳನ್ನು ಕೊಡಬೇಕು. ಬಳಿಕ ತಾಂಬೂಲವನ್ನು ಕೊಟ್ಟು ತನ್ನ ಶಕ್ತಿ ಇರುವಷ್ಟು ದಕ್ಷಿಣೆಯನ್ನು ಅರ್ಪಿಸಬೇಕು. ಆಮೇಲೆ ವೃದ್ಧರಾದ ತಂದೆ ತಾಯಿಗಳನ್ನು ವಿಧಿ ಪ್ರಕಾರವಾಗಿ ಪೂಜೆ ಮಾಡಿ ಸದ್ಬುದ್ಧಿಯುಳ್ಳಾತನು ತಾನು ತನ್ನ ಹೆಂಡತಿಯೊಡನೆ ನೈವೇದ್ಯವನ್ನು ಭಕ್ಷಿಸಬೇಕು. ಈ ರೀತಿಯಾದ ವಿಧಾನದಿಂದ ದ್ವಾದಶಿ ವ್ರತವನ್ನು ಯಾವನು ನಡೆಸುತ್ತಾನೋ ಅವನಿಗೆ 106 ಕಲ್ಪ ಕೋಟಿಗಳಲ್ಲಿಯೂ ಪುಣ್ಯ ಲೋಕಗಳು ಕ್ಷೀಣಿಸುವುದಿಲ್ಲ. ಅವನು ಪುತ್ರ ಪೌತ್ರರಿಂದ ಪರಿವೃತನಾಗಿ ಮನೋಹರಗಳಾದ ಮನೋರಮಗಳಾದ ಭೋಗಗಳನ್ನು ಅನುಭವಿಸಿ ಆ ಭೋಗಗಳು ಮುಗಿದ ಮೇಲೆ ಹಿಂದಿನ 7 ತಲೆಯ ಪಿತೃಗಳೊಡನೆ ಮೋಕ್ಷವನ್ನೈದುತ್ತಾನೆ. ಎಲೈ ನಾರದ, ಆದ್ದರಿಂದ ಕಾರ್ತೀಕದ ದ್ವಾದಶಿಯ ಮಹಾತ್ಮ್ಯವನ್ನು ವಿವರಿಸುವುದಕ್ಕೆ ನನ್ನಿಂದ ಶಕ್ಯವಿಲ್ಲ. ಬೇರೆ ಸಾಧಾರಣ ಮನುಷ್ಯರಿಗೆ ಅದು ಶಕ್ಯವಾದೀತೆ. ಎಲೈ ಮುನಿಶ್ರೇಷ್ಠ, ಉತ್ತಮವೂ ಪುಣ್ಯಕರವೂ ಆದ ದ್ವಾದಶಿಯ ಮಹಾತ್ಮ್ಯವನ್ನು ಯಾವ ನರನು ಪಠಿಸುವನೋ ಅಥವಾ ಕೇಳುತ್ತಾನೋ ಅವನು ಪರಮ ಗತಿಯನ್ನೈದುತ್ತಾನೆ. ರಾಜಋಷಿಯು ತಪೋನಿಷ್ಠನೂ ಆದ ಅಂಬರೀಷನು ಕೂಡ ಶುಭವಾದ ಈ ವ್ರತವನ್ನು ಯಥಾವಿಧಿಯಾಗಿ ನೆರವೇರಿಸಿದನು. ಆದ್ದರಿಂದ ಅವನು ಮೋಕ್ಷವನ್ನು ಪಡೆದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಅಬೋಧೋತ್ಸವ ದ್ವಾದಶಿ ತಿಥಿ ಕೃತ್ಯ ವರ್ಣನವೆಂಬ 33ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.